ಕನಕಪುರ ಬಂಡೆ ಮಾಡಪ್ಪ ಡಿ ಕೆ ಶಿವಕುಮಾರ್ ಬಂಡೆ ಅಂತಿಲ್ಲ ನಂದು ಬಂಡೆ ಅಂತ ಕನಕಪುರ ಮಾಡಿ ನಿನ್ ತಾಕತ್ ದುಡ್ಡಿದ್ರ ನಿನ್ ತಾಕತ್ತಿಲ್ವೇ ಭಾಳ ಕನಕಪುರದಲ್ಲಿ ಮಾಡಯ್ಯ ಯಾರು ಬೇಡ ಅಂದವ್ರೆ ಯಾಕೆ ಈ ಬಿಡದಿ ಗ್ರಾಮ ಪಂಚಾಯತಿನೇ ಬೇಕೆ ನಿಮ್ಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಬೈರ್ ಮಾಡಿದವರು ಅಲ್ಲಾಗಲ್ ನಿನ್ ಕೈಲಿ ಮಾಡಯ್ಯ ನೀನ್ ಅಲ್ಲಿ ಹೋಗಿ ಈ ಪಾರ್ಟಿ ಇವ್ರ ವ್ಯವಸಾಯ ಮಾಡ್ತಾ ಇಲ್ಲ ಅಂತೀಯಲ್ಲ ನೀನೆಲ್ಲ ಬ್ರೋಕರ್ ಮಾಡಿಕೊಂಡು ಸಾವಿರ ಎಣಿಸ್ಕೊಂಡು ನೀನು ಕರ್ಕೊಂಡು ಅಲ್ಲಲ್ಲೇ ಫಾರ್ಮ್ ಹೌಸಲ್ಲೆಲ್ಲ ಲಾಟ್ ಹಾಕೊಂಡು ಎಷ್ಟು ಒಂದು 80% ನಿನ್ನ ತಾಕತ್ ದುಡ್ಡಿಗೆ ಬೈರ್ ಮಾಡಲ್ಲ ಬಾರಯ್ಯ ಮೀಟರ್ ಬೇಕು ಮೀಟರ್ ನಿನ್ ತಾಕತ್ತು ನಿಮ್ಮ ಅಪ್ಪ ನೀನ್ ಹುಟ್ಟಿದ್ರೆ ಬೈರ್ ಮಂಗಳ ಬಾ ನಾಳೆ ಬಾ ಅಲ್ಲ ಜನ ಬೇಡ ನನ್ಗೆ ಅಕ್ವೈರ್ ಮಾಡ್ಕೊಂಡ್ರೆ ನೀನ್ ಮಾಡ್ಕೋ ಯಾವನ್ 80% ಯಾವನ್ನು ಒಪ್ಕೊಂಡ್ ಬಾ ನಡಿಕೆ 80% ಎಷ್ಟು ಜನ ರೈತರಲ್ವೋ ರೈತರು ವ್ಯವಸಾಯ ಮಾಡ್ತಾ ಇಲ್ವೋ ಬಂದ್ ನೋಡು. ಯಾರು ಕೃಷಿ ಮಾಡ್ತಾ ಇಲ್ಲ ಅಲ್ಲಿರೋ ರೈತರು ಯಾರು ಇಲ್ಲ. ಬಾರಯ್ಯ ತಂಗುನ್ ಮರ ನೋಡಯ್ಯ ಸುತ್ತ ವಾತಾವರಣ ನೋಡಯ್ಯ ಬಂದು ನೀನು ಎಲ್ಲೋ ಕುತ್ಕೊಬಿಟ್ಟು ಏಸುರ ಮೇಲೆ ಹಾಲು ಕುಡಿಬೇಕಾದ್ರೆ ನಾವು ಕಷ್ಟ ಬೀಳ್ಬೇಕು. ನೀನು ಸುಮ್ಮನೆ ಹಾಲು ನಿನಗೆ ಬಾಯೊಳಗೆ ಹಾಲು ಬರೋದು ನಮ್ಮಿಂದ ನೀನು ಕಷ್ಟ ಬೀಳ್ತಾ ಇಲ್ಲ ಕಣಯ್ಯ ನಾವು ಕಷ್ಟ ಬೀಳ್ತಾ ಇರೋದು. ಈ ನನ್ನ ಮಕ್ಕಳು ಒಂದೊಂದಲ್ಲ ಏನು 4 ಗಂಟೆ ರಾತ್ರಿಗೆ ಎದ್ದು ಸೊಳ್ಳೆ ಕಡಿಸ್ಕೊಂಡು ಹಾಲು ಕರಿತಾ ಇದ್ದೀವಿ. ನಿನ್ನ ಕಷ್ಟ ಏನಯ್ಯ ಗೊತ್ತು ನಿನಗೆ ಏಸುರ ಮೇಲೆ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಅಮೇರಿಕಾ ಜಪಾನು ಎಲ್ಲ ತಿರ್ಕೊಂಡು ಮುಚ್ಚಯ್ಯ ಬೆಂಗಳೂರು ಗುಂಡಿನ ಕಾಲೇವ ನಿನ್ನ ಕೈ ತಾಕತ್ತಿಲ್ವೇ ಆ ತಾಕತ್ತಿದೆ ಓದೋದು ಇಲ್ಲಿ ಗೋಮಾಳ 1000 ಎಕರೆ ಗೋಮಾಳ ಅದೇ ನುಂಗ್ ನೀರು ತುಂಬಿಡೋಣ ಅನ್ಬಿಟ್ಟು ಇನ್ನೊಂದು ವರ್ಷ ಅದೇ ಹೊಡ್ಕೊಂಡಾಗ ಅನ್ಬಿಟ್ಟು ನೀನು ಬಂದ್ಬಿಟ್ಟಿದ್ದೆ ಡಿ ಕೆ ಶಿವಕುಮಾರ್. ಅವ್ನು ಯಾರ ಬಾಲಕೃಷ್ಣ ಲೇ MLA ನಿನ್ಗೆ ಓಟ್ ಹಾಕಿ ಬೆಳೆಸ್ವಲ್ಲ ನಿನಗೆ ತಾಕತ್ತಿಲ್ವ ನಮ್ಮ ರೈತರು ತಡಿ ನಮಗೆ ಓಟ್ ಹಾಕಿ ಬೆಳೆಸವ್ರೆ ಅನ್ಬಿಟ್ಟು ನಿನ್ನ ಕೈಲಿ ಆಲಿವೆ ನಮ್ಮ ರೈತರು ಉಳ್ಸಪ್ಪ ಅಂತ ಅನ್ನಕ್ಕೆ ಮಾತೇ ಇಲ್ಲ. ಅವ್ನು ಡಿ ಕೆ ಶಿವಕುಮಾರ್ ಕಡೆ ಸೇರ್ಕೊಬಿಟ್ಟು ನೀನು ಏನು ಆಟ ಆಡ್ತಾ ಇದ್ಯಾ ಬಂದು ನೋಡ್ಬಾ ನೀನು ವ್ಯವಸಾಯ ಇಲ್ಲ ಅಂತೀಯಲ್ಲ ಯಾವ ತೆಂಗಿನ ಮರ ಗೊನೆ ಹಿಡ್ದವಲ್ಲ ಭೂಮಿ ಫಲವತ್ತತೆ ಇಲ್ಲ ಅಂತೀಯ ಬಾ ಈ ಭೂಮಿ ಫಲವತ್ತತೆ ತೋರಿಸ್ತೀನಿ ಬಾ ರೈತರನ್ನ ಒಟ್ಟುರ್ಸ್ಬಿಟ್ಟು ನೀನು ಉದ್ಧಾರ ಆಗಲ್ಲ ಹೇಳ್ತಾ ಇದೀನಿ ಕೇಳು ಬಿಟ್ಬಿಡು. ಏನ್ ಓದಿದ್ದೀರಾ ನೀವು? ನಾವು ಡಿಪ್ಲೊಮಾ ಮಾಡಿದ್ದೀವಿ. ನೋಡಿ ಡಿಪ್ಲೊಮಾ ಮಾಡಿರೋರು ಇವತ್ತು ರೈತರು. ನೀವು ಎಷ್ಟು ಲೀಟರ್ ಹಾಲು? ನಾವು ದಿನ 50 ಲೀಟರ್ ಹಾಕ್ತಿವಿ. ಕ್ಲಾಪ್ಸ್ ಹೊಡ್ರಿ ಸುಮ್ಮನೆ ಕೂತಿರಲ್ಲ. 50 ಲೀಟರ್ ಹಾಲು ಯಾಕೆ ಡಿಪ್ಲೊಮಾ ಮಾಡಿದಿರಾ? ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗ್ಬೋದು. ನಾವು ಬೇರೆ ಕೈ ಕಡೆ ಕೆಲಸ ಮಾಡಲ್ಲ. ನಾವು ರೈತರು, ನಾವು ಜನಗಳಿಗೆ ಹಾಲು ಉತ್ಪಾದನೆ ಮಾಡಬೇಕು. ಜೋಳ ಹಾಕ್ತಿವಿ, ರಾಗಿ ಬೆಳಿತೀವಿ. ಮೊನ್ನೆ 3 ತಿಂಗಳಲ್ಲಿ 10 ಗಂಟೆ ರಾಗಿ ಬೆಳಿತೀನಿ ಕಣಯ್ಯ. ಡಿ ಕೆ ಶಿವಕುಮಾರ್ ಬಂದು ಬಾ ಬೇಕಾದ್ರೆ ನಾನೇ ಕೊಡ್ತೀನಿ 10 ಗಂಟೆ ರಾಗಿನ. ಫಲವತ್ತತೆ ಭೂಮಿ ಇಲ್ಲ ಅಂತೆಲ್ಲ ಬಾ ತೋರಿಸ್ತೀನಿ ಬಾ. ತಂಗು ಮರ ಇವೆಲ್ಲ ನಮ್ಮವೇ ಕಣಯ್ಯ. ನಂದು 10 ಎಕರೆ ಜಮೀನದೆ. ದಿನ 100 ಲೀಟ್ರ್ ಹಾಲು ಹಾಕ್ತೀನಿ. ಯಾಕೆ ನಮ್ಮ ಹೊಟ್ಟೆ ಮೇಲೆ ನಿನಗೇನಾರು ನಾನು 2 ಕೋಟಿ ಕೊಡ್ತೀನಿ ಅಂತೆಲ್ಲ 2 ಕೋಟಿ ತಗೊಂಡು ನಾನು ಎಷ್ಟು ದಿನ ಜೀವನ ಮಾಡಲಿ ಹೇಳ್ರು. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಜೀವನ ಮಾಡ್ತಾರೆ. ನೀನು 2 ಕೋಟಿ ತಗೊಂಡು ನಾನು ಸಾನ್ನಿಧ್ಯ ಜೀವನ ಮಾಡೋಕ್ಕಾಗಲ್ಲ. ಅಮ್ಮಮ್ಮ ಅಂದರೆ 2 ತಿಂಗಳು 3 ತಿಂಗಳು ಅಷ್ಟೇ 2 ಕೋಟಿ ತಗೊಂಡು. ನೀನು 2 ಕೋಟಿ ತಗೊಂಡು ನಾನೇನು ಮಾಡಲಿ? ಮಣ್ತಿನ್ಲ ಆಮೇಲೆ ನಿನ್ನ ಮನೆ ಆಮೇಲೆ ಅಲ್ಲೆಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ಬಾತ್ರೂಮ್ ತೊಳಿಯೋಕೋ ಕಸ ಗುಡ್ಸೋಕೆ ಅದಕ್ಕೂ ಸೇರಿಸ್ಕೊಳ್ಳಲ್ಲ. ಅಮೇರಿಕ ತೋರೋ ಜಪಾನ್ ತಂದು ಮಾಡ್ತಾರೆ. ನಮ್ಮ ದೇಶ ರೀ ನಾವು ಕಟ್ಟಿರೋ ದೇಶ ಇದು. ನಾನು ಏನು ಕೈ ಮಾಡಲಿ? ಬೇರೆ ಕರ್ದವ್ರನ್ನೆಲ್ಲ ಹೊರದೇಶದವ್ರು ತಂದು ಜೀವನ ಮಾಡಿಸ್ತಾವ್ರೆ. ನಮ್ಮ ಕರ್ನಾಟಕದವ್ರು ಜೀವನ ಮಾಡ್ತಾ ಇಲ್ಲ. ರೈತರು ಜೀವನ ಏನೋ ರೈತರಿಂದ ಜೀವನ ಮಾಡ್ತಾವ್ರೆ. ನಮ್ಗೆ ಬಿಟ್ಬಿಡಯ್ಯ ನಿಮ್ಮನ್ನ ನಾನೇನು ಕೇಳಲ್ಲ. ನಾವು ನಮ್ಮ ಪಾಡ್ ನಮ್ಗೆ ಬಿಟ್ಬಿಡು. ನಿನ್ನ ದುಡ್ಡು ಕೇಳಿಲ್ಲ. 2 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಬೇಡ ನನಗೆ. ನನ್ಗೆ ಬೇಕಾಗಿಲ್ಲ. ನಮ್ಮ ಪಾಡ್ ನಮ್ಗೆ ಬಿಟ್ಬಿಡು. ನೋಡು ಮೆರಿತಾ ಇದೆಯಾ ಇನ್ನೊಂದೇ ವರ್ಷ ಆಳ್ವಕ್ಕೆ ಅಂತೆ. ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮೆರ್ದ ಕೊನೆಗೇನಾಯ್ತಪ್ಪ ಬಿದ್ದೋದ. ನೋಡು ಇವಾಗ ಬಿಟ್ರೆ ನೆಕ್ಸ್ಟ್ ವರ್ಷ ನೀನು 2 ವರ್ಷ ಅಲ್ಲಿ ಜನ ಓಟ್ ಹಾಕ್ತಾರೆ. ಇದನ್ನ ಕೈ ಬಿಟ್ಬಿಡು. ಇಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ 2028ಕ್ಕೆ ನೀನು ಗೆದ್ದು ಬಿಟ್ರೆ ನನ್ನ ಈ ಕಡೆ ಮೀಸೆ ಬೋಳ್ಸ್ಕೊಬಿಡ್ತೀನಿ ಕಡೆಯ. ಬಾತ್ರೂಮ್ ತೊಳೆಯೋಕ್ಕೂ ಬಿಟ್ಕೊಳ್ಳೋರು ನಮ್ಮ ಬಿಟ್ಬಿಡು ನಮ್ಮ ಪಾಡುವಾಗೆ. ನೀನು ನಾಳೆ ಅಷ್ಟು ಇದ್ರೆ 80% ರೈತರು ಜನ ಅಂತ ಅನ್ನೋದಿದ್ರೆ ನಾಳೆ ಬೈರ್ಮಾಳ ಸರ್ಕಲ್ಗೆ ಬಾ. 80% ಒಪ್ಪಿಗೆ ಕೊಟ್ಟರೆ ನಮ್ದೇನು ಬಲವಂತ ಇಲ್ಲ. ಮಾಡ್ಕೋ ಹಾಕ್ಕೋಯ್ರ. ನಮಗಿಲ್ಲ ನಮ್ಮ ಕೈ ಬಿಟ್ಬಿಡು. ನಿನ್ನ ಕರ್ಕೊಂಡಿರೋರೆಲ್ಲ ಬ್ರೋಕರು ದಳ್ಳಾಳಿಗಳು ಎಲ್ಲ 1000 ರೂಪಾಯಿ ಎಲ್ಲ ಗೋಚ್ಕೊಳ್ಳೋಕ್ಕೆ ನಮ್ಗೆ ಬಿಟ್ಬಿಡ. ನಮ್ಮ ಪಾಡ್ ನಮಗೆ ನಿಮ್ಮ ಕೈ ಮುಗಿದೀನಿ ಕಣಪ್ಪ. ಡಿ ಕೆ ಶಿವಕುಮಾರ್ ಬಿಟ್ಬಿಡ್ರಪ್ಪ. ನಮ್ದು ರೈತರು ನಮ್ಮನ್ನ ಹಾಳು ಮಾಡಬೇಡ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿರಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.